ಗಡಿ ಭಾಗದಲ್ಲಿ ಆರೋಗ್ಯ ಸೇವೆ ಮರೀಚಿಕೆ. ರಾಮಕೃಷ್ಣಾಶ್ರಮದ ಜಪಾನಂದ ಶ್ರೀ ಬೇಸರ. ಗಡಿ ಭಾಗದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚು ಕಾಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳನ್ನು ತೆರೆಯುವ ಬದಲು ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರವನ್ನ ಉನ್ನತೀಕರಿಸಿ ಸೂಕ್ತ ಆರೋಗ್ಯ ಸೇವೆಯನ್ನ ಒದಗಿಸಿದರೆ ಬಡ ಜನರಿಗೆ ಅನುಕೂಲವಾಗುತ್ತೆ ಎಂದು ಪಾವಗಡ ರಾಮಕೃಷ್ಣಾಶ್ರಮದ ಅಧ್ಯಕ್ಷ ಜಪಾನಂದ ಮಹಾರಾಜ್ ಮಧುಗಿರಿಯಲ್ಲಿ ತಿಳಿಸಿದರು. ತಾಲೂಕಿನ ಕೊಡಿಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಶಾರದಾ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಉಚಿತ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದ ಅವರು, ಗಡಿ ಭಾಗದ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿದರೆ ಬಹುತೇಕ ಜನರಿಗೆ ಇದರ ಉಪಯೋಗವಾಗಲಿದೆ. ನಮ್ಮ ಆಶ್ರಮದಲ್ಲಿ ಕಣ್ಣಿನ ತಪಾಸಣೆಗೆ ಅವಕಾಶವಾದ ಅತ್ಯಾಧುನಿಕ ಯಂತ್ರೋಪಕರಣಗಳಿದ್ದು, ಇದರಿಂದ 55,000ಕ್ಕೂ ಅಧಿಕ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದಿದ್ದಾರೆ. ಏನು ಒಂಥರ ಜನಗಳಿಗೆ ಏನು ಸಿಗಬೇಕು ಅದಿನ್ನೂ ಸಿಗ್ತಾ ಇಲ್ಲ. ನನ್ನ ಭಾವನೆ ಮಧುಗಿರಿ ದೂರ ಇದೆ, ಪಾವಗಡ ಇನ್ನೂ ದೂರ ಇದೆ, ತುಮಕೂರು ದೂರ ಇದೆ. ಜನಗಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕಂದ್ರೆ ಇರೋ ಆಸ್ಪತ್ರೆ, ನಾನು ಹೊಸ್ತು ಕಟ್ಟಿ ಅಂತ ಹೇಳಲ್ಲ ಸರ್ಕಾರಕ್ಕೆ, ಆಡಳಿತಕ್ಕೆ, ಇರೋ ಆಸ್ಪತ್ರೆನ ಸಂಪೂರ್ಣವಾಗಿ ಅಪ್ಗ್ರೇಡ್ ಮಾಡಿ ಡೆವಲಪ್ ಮಾಡಿ ಎನ್ಕರೇಜ್ ಮಾಡಿದ್ರೆ ಜನ ಬರ್ತಾರೆ. ಜನ ಬರೋಲ್ಲ, ಜನ ಮೇಲೆ ನಾನು ಹೇಳೋದೇ ಇಲ್ಲ. ಪಾಪ ಅವ್ರು ಎಷ್ಟು ದೂರ ಇದ್ರೂ ಬರ್ತಾರೆ, ಯಾಕಂದ್ರೆ ಅವ್ರ ಕಷ್ಟ ದೂರ ಆಗಲಿ ಅಂತ. ಈ ಹಿನ್ನೆಲೆಯಲ್ಲಿ ನಮ್ಮ ಕಣ್ಣಿನ ಆಸ್ಪತ್ರೆಯ ವಿಭಾಗದಿಂದ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಒಂದು ಶಿಬಿರವನ್ನು ಮಾಡ್ತಾ ಇದ್ದೀವಿ. ನಾವು ಡಾಕ್ಟರ್ ಶ್ರೀನಿವಾಸ್ ಹಾಗೂ ಡಾಕ್ಟರ್ ದರ್ಶನ್ ಇವರೆಲ್ಲರ ಸಹಕಾರದಿಂದ ಶನಿವಾರ ಮಾಡ್ತಿದ್ದೀವಿ. ಯಾರ್ಯಾರಿಗೆ ಕಣ್ಣಿನ ದೋಷ ಇದೆ, ತೊಂದರೆ ಇದೆ, ಬರ್ಬೋದು, ಬಂದುಬಿಟ್ಟು ತೋರಿಸ್ಕೊಂಡು ಅವ್ರನ್ನೆಲ್ಲ ನಾವು ಪಾವಗಡಕ್ಕೆ ನಮ್ಮ ವೆಹಿಕಲ್ಗೆ, ನಮ್ಮ ಬಸ್ನಲ್ಲೇ ಕರ್ಕೊಂಡು ಹೋಗ್ತೀವಿ, ಡೇಟ್ ಕೊಡ್ತೀವಿ. ದೇ ಮೇ ನಾಟ್ ಬಿ ರೆಡಿ ಟು ಕಮ್ ಆನ್ ದ ಸೇಮ್ ಡೇ. ಅವ್ರು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಕೋಆರ್ಡಿನೇಟ್ ಮಾಡ್ತೀವಿ. ಇದೊಂದು ಸಣ್ಣ ಕೆಲಸ, ದೇವರ ಕೆಲಸ ಅಂತ ಮಾಡ್ತಿದ್ದೀವಿ. ನಮ್ಮ ಜನಗಳಿಗೆ ಒಳ್ಳೇದಾಗಲಿ ಇರುತ್ತೆ. ಕಣ್ಣು ನೋಡ್ತಾರೆ, ಸ್ಲಿಟ್ ಲ್ಯಾಂಪ್ ಅಂತ ಇರುತ್ತೆ, ಬೇರೆ ಬೇರೆ ಮಿಷಿನ್ಗಳಿರುತ್ತೆ, ಎಲ್ಲ ಚೆಕ್ ಮಾಡ್ತಾರೆ. ಮಾಡಿ ತಕ್ಷಣಕ್ಕೆ ಏನು ಬೇಕೋ ಔಷಧಿ ಕೊಡ್ತಾರೆ, ಡ್ರಾಪ್ಸ್ ಕೊಡ್ತಾರೆ. ಶಸ್ತ್ರಚಿಕಿತ್ಸೆಗೆ ಸೆಲೆಕ್ಟ್ ಮಾಡಿ ನಮ್ಮ ಜವಾಬ್ದಾರಿ. ಕರ್ಕೊಂಡು ಬರ್ತೀವಿ. ಊಟ ಹಾಕಿ ನೋಡ್ಕೊಂಡು 2 ದಿವಸ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ದರ್ಶನ್ ಮಾರೇಗೌಡ, ಇನ್ಫೋಸಿಸ್ ಪ್ರೋಗ್ರಾಂ ಮ್ಯಾನೇಜರ್ ಮಹೇಶ್, ಡಾಕ್ಟರ್ ಸ್ವಾತಿ ಸೇರಿ ಇನ್ಫೋಸಿಸ್ನ ಸ್ವಯಂ ಸೇವಕರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.